ಡಾಕ್ಟ್ರ್ ಹೇಳಿದ್ಮೇಲೆ ಇನ್ನೇನು ಮಾಡೋದು ಅಂತ. ಆಮೇಲೆ ನಮ್ಗೆ ಯಾರೋ ಗೊತ್ತಿರೋರು ಈ ತಾಯಿ ಬಗ್ಗೆ ಹೇಳಿದಾಗ ನಮ್ಮ ಈ ಪೀಠದ ಬಗ್ಗೆ ತಿಳ್ಕೊಂಡು ಇಲ್ಲಿಗೆ ಬಂದು ಸಂಕಲ್ಪ ಮಾಡ್ಕೊಂಡು ಹೋದ್ಮೇಲೆ ಸಂಪೂರ್ಣವಾಗಿ ಗುಣಮುಖರಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ನಮ್ಮ ತಂದೆಯವರು. ಒಂದು ಸುಮಾರು 3 ವರ್ಷದಿಂದ ನಮ್ಮ ಅಣ್ಣಗೆ ಮದುವೆ ಮಾಡ್ಸೋಕ್ಕೆ ಹುಡುಗಿ ಹೋಗ್ತಾಯಿದ್ರಿ. ಯಾವುದೂ ಸಿಗ್ತಾ ಇರಲಿಲ್ಲ, ಸಿಕ್ಕಿದ್ರೂ ಒಪ್ಪಿಗೆ ಕೊಡ್ತಾ ಇರಲಿಲ್ಲ. ಬಟ್ ಅದ ನಂತರ ದೇವಸ್ಥಾನಕ್ಕೆ ಬಂದು ಎಲ್ಲ ಮಾಡಾದ್ಮೇಲೆ ನಮಗೆ 1-2 ವಾರದಲ್ಲೇ ಎಂಗೇಜ್ಮೆಂಟ್ ಆಯಿತು. ನಮ್ಮ ಅಣ್ಣದ ಅವ್ರ ಕಡೆಯಿಂದ ಒಪ್ಪಿಗೆ ಸಿಕ್ಕಿ ಒಂದು 3 ತಿಂಗಳಲ್ಲಿ ಮದುವೆ ಸಹ ಆಯಿತು. ಹೇಮಂತ್ ಅಂತ, ಬೆಂಗಳೂರು. ಹಾಂ, ಈ ದೇವಸ್ಥಾನಕ್ಕೆ ನಾವು ಸುಮಾರು 2 ವರ್ಷದಿಂದ ಬರ್ತಾಯಿದ್ದೀರಿ. 2 ವರ್ಷದಿಂದ. ಓಕೆ, ದೇವಸ್ಥಾನಕ್ಕೆ ನಾವು ಬರೋಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಆಯಿತು? ಅಂದರೆ ಮುಂಚೆ ಹೇಗಿತ್ತು ಕಷ್ಟ, ದೇವಸ್ಥಾನಕ್ಕೆ ಬಂದಮೇಲೆ ಯಾವ ಥರ ಬದಲಾವಣೆ ಆಯಿತು? ಕಷ್ಟ ಹೇಗೆ ಅಂದರೆ ಅದೇ ನಮ್ಮ ಅಣ್ಣನ ಮದುವೆ ಆಗ್ತಾ ಇರಲಿಲ್ಲ, ವಿಳಂಬ ಆಗ್ತಾಯಿತ್ತು. ಓಕೆ, ಅದರಿಂದ ನಮ್ಮ ಅಕ್ಕ ಮುಖಾಂತರ ಗೊತ್ತಾಯ್ತು. ಆಮೇಲೆ ಗುರುಜಿ ಹತ್ರ ಬಂದ್ರಿ, ಅಲ್ಲಿ ಪೂಜೆ ಎಲ್ಲ ಮಾಡಿಕೊಟ್ರು. ನಂತರ ಪೂಜೆ ಮಾಡಿ 1 ತಿಂಗಳಲ್ಲೇ ನಮ್ಮ ಅಣ್ಣಗೆ ಮದುವೆ ಸೆಟ್ಟಾಗಿ ಮದುವೆ ಎಲ್ಲ ಆಯಿತು. ಈಗೆಲ್ಲ ಚೆನ್ನಾಗಿದ್ದಾರೆ. ಅಂದರೆ ಎಷ್ಟು ವರ್ಷದಿಂದ ಹೆಣ್ಣು ಹುಡುಕ್ತಾ ಇದ್ರಿ? ಸಿಗ್ತಾನೆ ಇರಲಿಲ್ವಾ? ಇಲ್ಲ, ಸುಮಾರು ಒಂದು 3-4 ವರ್ಷದಿಂದ ಹುಡುಕ್ತಾ ಇದ್ರಿ. ಯಾವುದೂ ಸೆಟ್ ಆಗ್ತಾ ಇರಲಿಲ್ಲ ಅವ್ರಿಗೆ. ಆಮೇಲೆ ಇಲ್ಲಿ ಹೋಗಿ ಪೂಜೆ ಮಾಡಿಸಿ ಇದಾದ ನಂತರ ಮದುವೆ ಆಯಿತು ಅವ್ರಿಗೆ. ಸಂತೋಷ. ಎಲ್ಲಿಂದ ಬಂದಿರೋದು? ನಾವು ಮಾಗಡಿ ತಾಲೂಕು, ರಾಮನಗರ ಡಿಸ್ಟಿಕ್, ಮಂಚನಬೆಲೆ ಗ್ರಾಮ. ಸರ್, ಈ ದೇವಸ್ಥಾನಕ್ಕೆ ಯಾವಾಗಿಂದ ಬರ್ತಾ ಇದ್ದೀರಾ? ನಾವು ಸುಮಾರು 10 ವರ್ಷದಿಂದನೂ ಬರ್ತಾ ಇದ್ದೀವಿ ಸರ್. 10 ವರ್ಷದಿಂದ. ಏನು ಒಳ್ಳೇದಾಗಿದೆ ಸರ್ ಈ ದೇವಸ್ಥಾನ? ಅಂದರೆ ನಮ್ಮ ತಂದೆಯವರಿಗೆ ಹುಷಾರಿರಲಿಲ್ಲ. ಆವಾಗ ರಾಮನಗರದಿಂದ ಹಿಡಿದು ಬೆಂಗಳೂರು ಸುತ್ತ ಎಲ್ಲ ಆಸ್ಪತ್ರೆಗೂ ತಿರುಗಿ ಅಡ್ಮಿಟ್ ಮಾಡಿ ಪ್ರತಿಯೊಂದು ಮಾಡಿದ್ವಿ. ಡಾಕ್ಟ್ರ್ ಹೇಳಿದ್ದು ಇಲ್ಲ, ಅವ್ರು ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ, ಹುಷಾರಾಗಲ್ಲ ಅಂತ ಹೇಳಿ ಕೈ ಬಿಟ್ಬಿಟ್ಟಿದ್ರು. ಸರಿ, ಆಸ್ಪತ್ರೆಯಿಂದ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋದ್ಮೇಲೆ ನಮ್ಗೆ ಯಾರೋ ಈ ತಾಯಿ ಬಗ್ಗೆ, ಈ ಪೀಠದ ಬಗ್ಗೆ ನಮಗೆ ವಿಷಯ ತಿಳಿಸಿದಾಗ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಒಂದು ಸಾರಿ ಪೂಜೆ ಮಾಡಿಸ್ಕೊಂಡು ಅಮ್ಮನ ಹತ್ರ ಸಂಕಲ್ಪ ಮಾಡಿಕೊಂಡು ಮನೆ ಕರ್ಸ್ಕೊತೀವಿ ಅಮ್ಮ, ನಮ್ಮಪ್ಪ ಹುಷಾರಾದರೆ ಅಂತ ಕರ್ಕೊಂಡೋದಾಗ ಅದೇ ರೀತಿ ನಮ್ಮ ತಂದೆ ನಾವು ಬಂದು ಸಂಕಲ್ಪ ಮಾಡಿ ಒಂದು 15 ಡೇಸ್ 30 ಡೇಸಲ್ಲೇ ನಮ್ಮ ತಂದೆಯವರು ಎದ್ದು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ನಮ್ಮ ತಂದೆಯವ್ರನ್ನ ಮತ್ತೆ ಇಲ್ಲಿ ಕರ್ಕೊಂಡು ಬಂದಮೇಲೆ ಸಂಪೂರ್ಣವಾಗಿ ಗುಣಮುಖರಾಗಿ ಆಗಿ ಆರಾಮಾಗಿದ್ದಾರೆ ಇವಾಗ ಮನೇಲಿ. ನಮ್ಮ ತಂದೆಯವರು ನಮ್ಮ ತಂದೆಯವರಿಗೆ ಹುಷಾರು ತಪ್ಪಿದಾಗ 65, ಇವಾಗ 78 ಆಗಿದೆ. ಆರಾಮಾಗಿ ಓಡಾಡ್ತಾರೆ.